ಹರುಷವಾಯಿತು ನಿನ್ನ ವಚನವೋ ಹರುಷವಾಯಿತು 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 ನಿನ್ನ ವಚನವೋ ಹರುಷವಾಯಿತು 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 ನಿನ್ನ ವಚನವೋ ಹರುಷ ಹರುಷ ಹರುಷವಾಯಿತು 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 ನಿನ್ನ ವಚನವೋ ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯಿತು ನಿನ್ನ ವಚನವೋ ಕೇಳುತ್ತೇನ ಮನಸ್ಸಿಗೀಗ ಹರುಷವಾಯಿತು ನಿನ್ನ ವಚನವೋ ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯಿತು 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 ನಿನ್ನ ವಚನವೋ ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯಿತು ಹರುಷವಾಯಿತು ನಿನ್ನ ವಚನವೋ ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯಿತು ನಿನ್ನ ವಚನವೋ ಹರನೆ ನೀನು ನೇತ್ರವೆರಡಿದೆ ಹರನೆ ನೀನು 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 ನೇತ್ರ ಎರಡಿದೆ ನಿನಗೆ ನೇತ್ರ ಎರಡಿದೆ ನೇತ್ರ ಎರಡಿದೆ ಮತ್ತೆ ಶ್ರೀ ಹರಿಯ ನೋಡೆ ಮತ್ತೆ ಶ್ರೀ ಹರಿಯ ನೋಡೆ ಸೂಕ್ಷ್ಮ ಭುಜವಿದೆ ಮತ್ತೆ ಶ್ರೀ ಹರಿಯ ನೋಡೆ ಯುಗ್ಮ ಭುಜವಿದೆ ನಿನಗೆ ಯುಗ್ಮ ಭುಜವಿದೆ ಹರನೆ ನೀನು ನೇತ್ರ ಎರಡಿದೆ ಹರನೆ ನೀನು ನೇತ್ರ ಹರನೆ ನೀನು ಹರನೆ ನೀನು ಹರನೆ ನೀನು ನೇತ್ರ ಎರಡಿದೆ ನಿನಗೆ ನೇತ್ರ ಎರಡಿದೆ ಮತ್ತೆ ಶ್ರೀ ಹರಿಯ ನೋಡೆ ಯುಗ್ಮ ಭುಜವಿದೆ ಮತ್ತೆ ಶ್ರೀ ಹರಿಯೇ ಶ್ರೀ ಹರಿಯೇ ಶ್ರೀ ಹರಿಯೇ ನೋಡೆ ಶ್ರೀ ಹರಿಯೇ ನೋಡೆ ಯುಗ್ಮ ಭುಜವಿದೆ ಮತ್ತೆ ಶ್ರೀ ಹರಿಯೇ ನೋಡೆ ಯುಗ್ಮ ಭುಜವಿದೆ ಹರುಷವಾಯಿತು 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 ನಿನ್ನ ವಚನವೋ ಆ ಆ ಆ
ವಚನವೋ ಹರನೆ ನೀನು ನೇತ್ರ ಎರಡಿದೆ ಹರನೆ ನೀನು ಹರನೆ ನೀನು ಹರನೆ ನೀನು ಹರನೆ ನೀನು ನೇತ್ರ ಎರಡಿದೆ ನೇತ್ರ ಎರಡಿದೆ ಮತ್ತೆ ಶ್ರೀಹರಿಯೇ 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 ನೋಡೆ ಯುಗ್ಮ ಭುಜವಿದೆ ಯುಗ್ಮ ಭುಜವಿದೆ ವರವಿರಂಚಿ ಎನ್ನಲು ನಿನಗೆ ಶಿರವಿದೊಂದೇ ತೋರ್ಪುದೀಗ ವರವಿರಂಚಿ ಎನ್ನಲು ನಿನಗೆ ವರವಿರಂಚಿ ಎನ್ನಲು ನಿನಗೆ ಶಿರವಿದೊಂದೇ ತೋರ್ಪುದೀಗ ಶಿರವಿ ಒಂದೇ ತೋರ್ಪುದೀಗ ವರವಿರಂಚಿ ಎನ್ನಲು ನಿನಗೆ ವರವಿರಂಚಿ ಎನ್ನಲು ನಿನಗೆ ವರವಿರಂಚಿ ಎನ್ನಲು ನಿನಗೆ ಶಿರವಿದೊಂದೇ ತೋರ್ಪುದೀಗ ಪರಮ ಪೌರುಷಂಗಳನ್ನು ಮೆರೆಸುತ್ತಿರುವೆ ಬರಿದೆ ಸರ್ವದೇ ಪರಮ ಪೌರುಷಂಗಳನ್ನು ಮೆರೆಸುತ್ತಿರುವೆ ಬರಿದೆ ಗೌವತಿ ನೀ ಬರಿದೆ ಗೌವತಿ ಬಳಿರೆ ಬಳಿರೆ ಹರಿಹರಾದ್ಯಲಿಂದ ಅಧಿಕತೆ ಬಳಿರೆ ಬಳಿರೆ ಹರಿಹರಾದ್ಯಲಿಂದ ಅಧಿಕತೆ ಹರುಷವಾಯ್ತು 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 ನಿನ್ನ ವಚನವೋ ವರವೀರಂಚಿಯನನು ನಿನಗೆ ಶಿರವಿದೊಂದೇ ತೋರ್ಪುದೀಗ ಪರಮ ಪೌರುಷಗಳನ್ನು ಮೆರೆಸುತ್ತಿರುವೆ ಬರಿದೆ ಗೌವತಿ ನೀ ಬರಿದೆ ಗೌವತಿ ಬರಿದೆ ಗೌವತಿ ಬಳಿರೆ ಬಳಿರೆ ಹರಿಹರಾದ್ಯಲಿಂಗ ಅಧಿಕತೆ ಬಳಿರೆ ಬಳಿರೆ ಹರಿಹರಾದ್ಯಲಿಂಗ ಅಧಿಕತೆ ಹರಿಹರಾದ್ಯಲಿಂದ ಅಧಿಕತೆ ಬಳಿರೆ ಬಳಿರೆ ಹರಿಹರಾದ್ಯಲಿಂದ ಅಧಿಕತೆ ವರವಿರಂಚಿ ಎನ್ನಲು ನಿನಗೆ ಶಿರವಿದೊಂದೇ ತೋರ್ಪುದೀಗ ಪರಮ ಪೌರುಷಗಳನ್ನು ಮೆರೆಸುತ್ತಿರುವೆ ಬರಿದೆ ಗೌವತಿ ನೀ ಬರಿದೆ ಗೌವತಿ ಬಳಿರೆ ಬಳಿರೆ ಹರಿಹರಾದ್ಯಲಿಂದ ಅಧಿಕತೆ ಹರುಷವಾಯ್ತು ನಿನ್ನ ವಚನವು ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯ್ತು ನಿನ್ನ ವಚನವು
ವರವಿರಂಚಿ ಜನರು ನಿನಗೆ ಶಿರವಿದೊಂದೆ ತೋರುವುದೀಗ ಪರಮ ಪೌರುಷಗಳನ್ನು ಮೆರೆಸುತ್ತಿರುವೆ ಬಳಿದೆ ಗರ್ವದಿ ಬಳಿದೆ ಗರ್ವದಿ ಬಳಿದೆ ಬಳಿದೆ ಹರಿಯರಾದ್ದರಿಂದ ಅಧಿಕದಿ ಬಳಿದೆ ಬಳಿದೆ ಹರಿಯರಾದ್ದರಿಂದ ಅಧಿಕದಿ ಹರುಷವಾಯ್ತು ನಿನ್ನ ವಚನವು ಕೇಳುತ್ತಿದ್ದ ಮನಸ್ಸಿಗೀಗ ಹರುಷವಾಯ್ತು ನಿನ್ನ ವಚನವು. ಸಂತೋಷ. ನೀನ್ ನೋಡಿದಾಗಲೇ ನನಗೆ ಅದು ಅರ್ಥ ಆಯ್ತು. ಆದ್ರೆ ಯಾಕೆನ್ನೋದು ನಿನಗಿನ್ನೂ ಅರ್ಥ ಆಗಲಿಲ್ಲ. ಅದು ಯಾಕೆ ನಿನಗಾದ ಸಂತೋಷ? ಒಂದು ಮನೋರಂಜನೆಯನ್ನು ಕಂಡಾಗ ಸಂತೋಷ ಆಗ್ತದೆ, ಆ ಮತ್ತೊಂದು ವಿಡಂಬನೆ ನೋಡಿದಾಗಲೂ ಹಾಗಾಗ್ತದೆ. ಆ ಈಗ ನನಗಾದ್ದು ಹಾಗೆ, ನಿನ್ನ ವಿಡಂಬನೆಯ ಮಾತುಗಳನ್ನು ಕೇಳಿ ನನಗೆ ಹಾಗಾಯ್ತು. ಈ ಯಾವ ಸಂತೋಷದ ವಿಡಂಬನೆಯ ಮಾತು? ಏನು ದಿಗ್ವಿಜಯಕ್ಕಾಗಿ ನಾನು ಬಂದೆ, ಆ ಅದನ್ನು ಉಳಿದು ನಾನು ನಿನ್ನನ್ನು ಪೂಜಿಸಬೇಕು. ಹಾಗಂತ ನಾಸ್ತಿಕನೇನು ನಾನು? ಆ ಸ್ಥಾನದಲ್ಲಿ ನಾನಿದ್ದವ ಎನ್ನುವುದನ್ನು ಎಚ್ಚರಿಸಿ. ಅಲ್ಲಿ ಅಲ್ಲ ಅಂತ ಹೇಳುತ್ತ. ಯಾಕಲ್ಲ? ಈಗ ಪ್ರಪಂಚದ ಪ್ರತಿಯೊಬ್ಬರಿಂದಲೂ ಪೂಜೆಯನ್ನು ಕೈಗೊಳ್ಳುವರು ಅಂತ ಹೇಳಿದ್ರೆ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತರಾದ ತ್ರಿಮೂರ್ತಿಗಳು ಆ ಅಲ್ವಾ? ಹಾಗೆಂದು ನಿನ್ನನ್ನು ಪೂಜಿಸೋಣವೇ? ಯಾಕಂದ್ರೆ ಸಂಬಂಧ ಏನೂ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ನೇರವಾಗಿ ಯುದ್ಧಕ್ಕೆ ಬಂದವನು, ನಿನ್ನ ವಿರೋಧಿಯ ಸ್ಥಾನದಲ್ಲಿದ್ದವನು. ಸರಿ, ಅಂತವನನ್ನು ನಿಲ್ಲಿಸಿ ಪೂಜೆ ಮಾಡು ಅಂತ ಹೇಳ್ತೀಯ ಅಂತಾದ್ರೆ, ನಾನು ಒಮ್ಮೆ ನಿನ್ನನ್ನು ನೋಡಿದ್ದು, ನನ್ನಿಂದ ಪೂಜೆ ಪಡೆಯುವಂತ ಯೋಗ್ಯತೆ ನಿನಗುಂಟು? ಓಹೋ, ಹ ಹರಣ ನೋಡ್ದೆ ನಾನು ನಿನ್ನ ಮುಖ ಮತ್ತೆ ಮತ್ತೆ ದಿಷ್ಟಿಸಿ ನೋಡ್ಲಿಕ್ಕೆ ಕಾರಣ ಅದೇ. ಏನು? ನಿನ್ ಕಣ್ಣೆಷ್ಟುಂಟು ಅಂತ. ಎರಡೇ ಕಣ್ಣು. ಹರನಲ್ಲ ಎನ್ನುವುದಕ್ಕೆ ಬೇರೆ ಉದಾಹರಣೆ ಬೇಕು. ನೀನು ನನ್ನ ಎರಡು ಕಣ್ಣನ್ನು ಗಮನಿಸಿದೆ. ಎರಡು ಕಣ್ಣನ್ನು ಗಮನಿಸಿದೆ. ಎರಡು ಕಣ್ಣು ಎರಡು ಕಣ್ಣು ಆ, ನನಗೂ ವಿಶೇಷ ಏನಿಲ್ಲ. ಒಬ್ಬ ತಾಯಿ ಹೆತ್ತ ಮಗುವಿಗೆ ಇರಬೇಕಾದದ್ದೇ ನಿನಗೂ ಉಂಟು. ಆ ವಿಭಾಗದಲ್ಲಿ ನಿನ್ನನ್ನು ಹರನ ಸ್ಥಾನದಲ್ಲಿರಿಸಿ ಪೂಜೆ ಮಾಡ್ಲಿಕ್ಕೆ ನಿನಗೆ ಅರ್ಹತೆ ಇಲ್ಲ ಅಂತ ಹೇಳುದು. ಕಣ್ಣು ಮೂರಿಲ್ಲ ನನಗೆ ಎಂಬಲ್ಲಿಗೆ ನಾನು ಹರ ಅಲ್ಲ. ಹರನಲ್ಲ, ಬೇಡಪ್ಪ. ಹಾ, ಪಾಲನಾಕರ್ತಾರ ನಾರಾಯಣ ಅವನೆಂದು ನಿನ್ನನ್ನು ಪೂಜಿಸಲು ನಿನ್ನ ಕೈ ಎರಡೇ ಉಂಟಲ್ಲ ಪುಣ್ಯಾತ್ಮ. ಹೌದು, ಅವನು ಚತುರ್ಭುಜ, ಶಂಖ ಚಕ್ರ ಗದಾ ಪದ್ಮಧಾರಿ ಅಲ್ವೇ? ಆ ನಾರಾಯಣನನ್ನು ಜನ ಗುರುತಿಸಿದ್ದ ಹಾಗೆ ನಾರಾಯಣ ಅಂತ ನಿನ್ನನ್ನು ಪೂಜೆ ಮಾಡಬೇಕು ಅಂತಾದ್ರೆ ಕಡೆಗೆ ನನ್ನಿಂದ ಪೂಜೆ ಮಾಡಲಿಕ್ಕಾದ್ರೂ ಎರಡು ಕೈ ಕಟ್ಕೊಂಡಾದ್ರೂ ಬಂದಿದ್ರು ನೋಡ್ಬೋದು. ಕಟ್ಟಿಕೊಂಡ ಕೈ ಆಗದು. ಹಾಗೆ ನೀನು ಅದನ್ನೂ ಮಾಡಲಿಲ್ಲ ಅಂತ ಹೇಳು. ಅದು ಕಟ್ಟಿಕೊಂಡು ಬಂದರೂ ನಾರಾಯಣ ಆಗುವುದಿಲ್ಲ, ನಾರಾಯಣನ ವೇಷ ಆಗುವುದು. ಅದಾದ್ರೂ ಅದಕ್ಕಾದ್ರೂ ಗೌರವ ಕೊಡುವ. ಯಾಕಂದ್ರೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೇವೆ, ದೇವರಿರ್ತಾರೆ, ದೇವನ ಬಿಂಬ ಇರ್ತದೆ ಅಲ್ವಾ? ಹಾಗಾದ್ರೆ ಅಲ್ಲಿ ಭಾವನೆ, ನಿನಗೆ ಆ ಭಾವನೆ ಬಡಿಸುವುದಕ್ಕೆ ದೇವರು ಕಾಣಿಸಬೇಕು ಅಂತಿಲ್ಲ. ಆ ಆಕಾರವಾದ್ರೂ ಇದ್ದಿದ್ರೆ ನಿನ್ನ ನಾರಾಯಣ ಅಂತ ಪೂಜೆ ಮಾಡ್ಬೋದಿತ್ತು. ನಿನಗೆ ಯುಗ್ಮ ಬುಧವಿದೆ. ಆಮೇಲೆ ಸೃಷ್ಟಿಕರ್ತಾರನಾದಂತಹ ಬ್ರಹ್ಮನೆಂದು ತೀರ್ಮಾನಿಸೋಣವಾ? ಹಾಗೆ ಹೇಗಾಗ್ತದಪ್ಪ? ಅವನು ಚತುರ್ಮುಖ. ಯಾಕೆ ಅವನನ್ನು ಚತುರ್ಮುಖನೆಂದು ಭೂಮಿಯಲ್ಲಿ ಗುರುತಿಸಿದರು ಜನ? ಸೃಷ್ಟಿಯ ವೈಶಿಷ್ಟ್ಯ 4 ವಿಭಾಗದಲ್ಲಿ: ಅಂಡಜ, ಸ್ವೇದಜ, ಉದ್ವಿಜ, ಪಿಂಡಜ ಅಲ್ವಾ? ಈ 4 ವಿಧದ ಜೀವರಾಶಿಗಳನ್ನು ಸೃಷ್ಟಿಸುವ ಬ್ರಹ್ಮನಿಗೆ ಚತುರ್ಮುಖ ಅಂತ ಜ್ಞಾನಿಗಳು ಗುರುತಿಸಿದರು. ಸರಿ, ನೀನು ಅವನಂತ ಪೂಜೆ ಮಾಡ್ಲಾ? ನಿನಗೆ ಒಂದೇ ತಲೆ ಉಂಟು, ಅದ್ರ ಮಾತಿಗೇನು ಕಡಿಮೆ ಮಾಡ್ತಾ ಇಲ್ಲ. ಹರಿಹರಾಧ್ಯರಿಂದಲೂ ಅಧಿಕವಾದಂತಹ ಮಾತನ್ನು ನೀನು ಆಡ್ತಾ ಇದೀಯ. ಇದು ಬರೀದೆ ಗರ್ವದ ಮಾತಾಯಿತು. ಅಂದರೆ ನಿನ್ನಿಂದ ಪೂಜೆಯನ್ನು ನಾನು ಪಡೆಯುವುದಕ್ಕೆ ತ್ರಿಮೂರ್ತಿಗಳಲ್ಲಿ ಒಬ್ಬರು ಹರಾಗಬೇಕಾ?
ನಿಮ್ಮಂತ ಮಕ್ಕಳೆಲ್ಲ ತಿಳಿದುಕೊಳ್ಳುವುದು ಹಾಗೆ
ಭಾವಚಿತ್ರದಲ್ಲಿ ಮೂರನೆಯ ನೇತ್ರವನ್ನು ನೀನು ನೋಡಿದೆ. ಹರನಿಗೆ 3 ನೇತ್ರ. ಹೌದು, ಅದು ಸುಳ್ಳು ಅಂತ ಹೇಳುವುದಕ್ಕೆ ನಾನು ಹೊರಟದ್ದಲ್ಲ. ಮತ್ತೆಂತದ್ದು? ನಮ್ಮದು ತಪ್ಪೇನು? ನಿನ್ನದು ಆ ವಿಭಾಗದಲ್ಲಿ ತಪ್ಪು ಅಂತಲ್ಲ. ಮತ್ತೆ ಆಕ್ಷೇಪ ಯಾವುದು? ನಿನಗೂ ಇನ್ನೂ ಒಂದು ಪ್ರಶ್ನೆ ಕೇಳುತ್ತೇನೆ. ಅಗತ್ಯವಾಗಿ ಬೇಕಾದಷ್ಟು ಕೇಳಿ. ಕ್ಷತ್ರಿಯರಿಗೆ ಹಾ, ಬ್ರಾಹ್ಮಣರಿಗೆ ಹಾ, ಉಪನಯನ ಎನ್ನುವುದಿದೆ ಗೊತ್ತಾ? 2ನೇ ಕಣ್ಣು ಜ್ಞಾನದ ಕಣ್ಣು ಅಂತ. ಉಪನಯನ. ಹೌದಪ್ಪ. 2 ಕಣ್ಣು ಸಹಜವಾಗಿರುತ್ತದೆ. ಹಾ, ಉಪನಯನ ಇನ್ನೊಂದು ಕಣ್ಣು. ಹಾ, ಅದು ಯಾವುದು? ಜ್ಞಾನದ ಕಣ್ಣು. ಅಷ್ಟೇ. ಅದು 3ನೇ ಕಣ್ಣು. ಹಾ, ಆ 3ನೇ ಜ್ಞಾನದ ಕಣ್ಣು ನನಗಿದೆ. ಅದನ್ನು ನಾನು ಅದಲ್ಲ ಹೇಳಿ. ಹಾ. ಹರನೆಂದು ಹೇಳುವುದಕ್ಕೆ ನಿನಗೆ ಹಣೆಯಲ್ಲಿ ಕಣ್ಣುಂಟು. ಇನ್ನು ನನಗಾಗಿದೆ. ನಾನು ಕ್ಷತ್ರಿಯ. ಇನ್ನು ನನ್ನ ಮೂರ್ಖಂಡಿತವ ಅಂತ ಯಾರು ಹೇಳೋದಿಲ್ಲ. ಇನ್ನು ಅಥವಾ ಯಾವ ಉಪನಯನ ಸಂಸ್ಕಾರ ಆದವನನ್ನು ಮೂರ್ಖಣ್ಣಿನ ಮಾವ ಯಾರಾದ್ರೂ ಹೇಳುದುಂಟ? ಖಂಡಿತ ಅದಲ್ಲ ಅರ್ಥ. ಹರನನ್ನು ಹೇಳೋದಿಲ್ವಾ? ಹಾ. ಹಾಗಾದ್ರೆ ನನ್ನ ಹರನಿಗೆ ಮುಕ್ಕಣ್ಣ ಎನ್ನುವ ಹೆಸರಿದೆ. ಹೌದು, ಉರಿಗಣ್ಣೊಂದನ್ನು ವಿಶೇಷವಾಗಿ ಪಡೆದವನು ಅಲ್ವಾ? ನಾನು ಹೇಳಿದದ್ದು. ಆ ಮುಕ್ಕಣ್ಣ ನಾನಾಗಲ ಆದ್ರೂ ನಮಸ್ಕಾರ ಮಾಡ್ತೇನೆ. ಆಗುವ ಪ್ರಸಂಗ ಇದಲ್ಲ ಮಹಾರಾಯ. ಯಾಕೆ? ಯಾವ ಪ್ರಸಂಗ? ಅದೇ ಪ್ರಸಂಗವೇ ಬಂದ್ರೆ ಆಗೇನು? ಯಾವ ಪ್ರಸಂಗದಲ್ಲಾದ್ರೂ ಆಗ್ತೀಯ? ತ್ರಿಪುರಾಸುರರ ಮತನ. ತ್ರಿಪುರಾಸುರರ ಮತನದ ಕಾಲದಲ್ಲಿ ಹರ ತನ್ನ 3ನೇ ಕಣ್ಣನ್ನು ತೆರೆದು ತ್ರಿಪುರರನ್ನು ಭಸ್ಮ ಮಾಡಿದ. ತ್ರಿಪುರರನ್ನು ಕೊಂದದ್ದಕ್ಕೆ ಕಾರಣಗಳು ಬೇರೆ ಉಂಟು. ಆದ್ರೂ ಕೊಂದದ್ದು ಸುಳ್ಳಲ್ಲ. ಕೊಂದದ್ದು ತ್ರಿಪುರ ಅಂತ ಅಲ್ಲಲ್ಲ, ನೀನು ಹೇಳಿದಾಗ 3ನೇ ಗಣ್ಣಲ್ಲ. ಕೊಲ್ಲುವುದಕ್ಕೆ ಆಯುಧ ಬಾಣವನ್ನೇ ಹಿಡಿದು ಹಾಗಂತ ಪ್ರಪಂಚವನ್ನೇ ಬ್ರಹ್ಮನು ಸಾರಥಿಯು ಮಹಮೇರು ಧನುವದಕ್ಕೆ ನಾರಾಯಣ ಅಸ್ತ್ರ ನಾಗೇಂದ್ರ ಸೂತ್ರ ಅಲ್ವಾ? ಇವಿಷ್ಟೂ ಸಿದ್ಧತೆಯಲ್ಲಿ ಹೋದವನೇ. ಹಾಗಾದ್ರೆ ತ್ರಿಪುರ ಕಲರ ಸಂಹಾರಕ್ಕೂ ನೇತ್ರಕ್ಕೂ ಸಂಬಂಧ ಇಂತಹ ತ್ರಿಪುರಾಸುರರ ಸಂಹಾರದ ಕಾಲ ಇದಲ್ಲ. ಅಲ್ಲ, ನಾನೇನು ತ್ರಿಪುರ ಕಳರಲ್ಲಿ ಒಬ್ಬನಲ್ಲ. ಅಲ್ಲ, ಆದ್ದರಿಂದ ಶಿವ ನಾನಾಗುವುದಿಲ್ಲ. ಓಹೋ, ಆ ವಿಭಾಗ ಸರಸಿಜಾಕ್ಷ ಆಗ ಶ್ರೀಮನ್ನಾರಾಯಣ 4 ಕೈ ಇದ್ರೆ ನಮಸ್ಕಾರ ಮಾಡು. ಚತುರ್ಭುಜವನ್ನು ಹೊಂದಿದವ ಚಕ್ರವರ್ತಿಯಾಗಿರುವಂತಹ ನನಗೂ ಚತುರ್ಭುಜವೇ. ಅಂದ್ರೆ ಹೌದು, ನ್ಯಾಯ ನೀತಿ ಸತ್ಯ ಧರ್ಮ ಎನ್ನುವುದನ್ನೇ ಚತುರ್ಭುಜವನ್ನಾಗಿ ನಾನು ಪಡೆದವ. ನಾನು ಅದನ್ನು ಕೇಳಿದ್ದೆ ಅಲ್ಲ, ಹಾಗೆ ಕಾಣುವುದಕ್ಕುಂಟ. ಇನ್ನು ಅದೇ ಹರಿ ನಾನಾಗಿ ಬರಬೇಕು ಅಂತ ಹೇಳಿದ್ರೆ ಮಧುಕೈಟವರ ವಧಾತ್ಮಕರಣ. ಕೈಟವಾದಿ ಖಳರಲ್ಲ, ನೀನು ಅವರಲ್ಲ ಒಬ್ಬ ಅಲ್ಲ. ಇನ್ನು ವರವಿರಂಚಿ ಸೃಷ್ಟಿಕರ್ತ ಸತ್ಯಲೋಕವಾಗಿಸಿಯಾಗಿರುವಂತಹ ಬ್ರಹ್ಮದೇವ ಅವ ನಾನಾಗಲ ಅದೇ ಆಗುತ್ತೇನೆ. ನಡೆಯುತ್ತಿರುವಂತಹ ಜುರದಲ್ಲಿ ರಮಣತ್ಯ ವಿಜಯವನ್ನು ಸೃಷ್ಟಿ ಮಾಡಿ ಪ್ರತ್ಯಕ್ಷ ಬ್ರಹ್ಮ ಸದೃಶ ನಾನಾಗ್ತೇನೆ. ಹುಡುಗ, ನನ್ನ ವಿಷಯವನ್ನು ನಿನ್ನ ಅಪ್ಪನಿಗೆ ನೀನು ಬಹುಶಃ ಹೇಳಲಿಲ್ಲ. ತಾನು ಭರತೇಶನನ್ನು ಕೆಣಕುವುದಕ್ಕೆ ಹೋಗುತ್ತೇನೆ ಎಂದು. ನಾನು ಇಂಥವರಲ್ಲಿ ಮಾತ್ರ ಯುದ್ಧಕ್ಕೆ ಹೋಗ್ತೇನೆ ಅಂತ ಹೇಳಿ ಅದನ್ನು ನಿನ್ನ ತಂದೆಗೆ ಹೇಳಿದ್ರೆ ಬೇಡ ಬೇಡ ಮಗನೇ ಅಂತ ಹೇಳ್ತಾ ಇದ್ದೆ. ಇಲ್ಲ ಇಲ್ಲ, ನನ್ನಪ್ಪ ಅವರು ಮೊದಲು ಅದನ್ನು ಮಾಡಬೇಕಿದೆ. ಅದೇ ಹೌದಂತಾದ್ರೆ ಅಪ್ಪ ನೀನು ವಿಜಯವನ್ನು ಸೃಷ್ಟಿಸಿ ಚಕ್ರವರ್ತಿಯಾಗಿರುವಂತಹ ನನ್ನಲ್ಲಿ ತ್ರಿಮೂರ್ತಿಗಳ ಅಂಶ ಇದೆ ಎನ್ನುವುದನ್ನು ಮೊದಲೇ ಸೂಚಿಸಿದ್ದೇನೆ. ಆದ್ದರಿಂದ ನೀನು ಓರ್ವನಲ್ಲ, ಮಾತಂಡ ಕುಲಧರ ಸಾರೆಂಬುದಲ್ಲ. ಈ ಕಾಲಕ್ಕೆ ನಮ್ಮವರು ಚಕ್ರವರ್ತಿಗಳಾಗದೇ ಇರಬಹುದು. ಒಂದು ಕಾಲಕ್ಕೆ ಸೂರ್ಯವಂಶದವರು, ಮತ್ತೊಂದು ಕಾಲಕ್ಕೆ ಚಂದ್ರವಂಶದವರು. ವರ್ತಮಾನ ಕಾಲದಲ್ಲಿ ನಾನು ವರ್ತಮಾನ ಕಾಲದಲ್ಲಿ ಇರ್ಲಿ, ನಿಮ್ಮ ನಂತರದಲ್ಲಿ ಮತ್ತೆ ಸೂರ್ಯವಂಶದವರು ಚಕ್ರವರ್ತಿ ಪೀಠಕ್ಕೆ ಮತ್ತೆ ನೋಡಬೇಕು. ಅದೇ ಪರಂಪರೆಯವ. ನಿನ್ನಷ್ಟೇ ಯೋಗ್ಯತೆ ನನಗೂ ಉಂಟು ಅಂತ ಹೇಳಿ ಬಂದವ. ಇಲ್ಲ, ಈಗ ಚಂದ್ರವಂಶಜನಾಗಿರುವಂತಹ ನನ್ನ ಚಕ್ರವರ್ತಿತ್ವವನ್ನು ಪ್ರಶ್ನಿಸಿ ನೀನು ಹೊರಟಿದ್ದೀಯ. ಖಂಡಿತ ಸೂರ್ಯವಂಶಸ್ಥನಾದ ಇತ್ಯರ್ಥ ಆಗಬೇಕಾದದ್ದು
ಯುದ್ಧಾಂತ್ಯದಲ್ಲಿಯೇ ನಾನು ಆಗಲಿ. ಬಂದಿದ್ದೆ ಅದಕ್ಕಾಗಲಿ. ಧರಣಿ ದೇವಿಯ ನೇತ್ರ ಎರಡು ಸಿಂಹಾಸನ, ಧರಣಿ ದೇವಿಯ ನೇತ್ರವೆರಡು ಸಿಂಹಾಸನ, ಮೆರೆಯುವುದು ರಶ್ಮಿ ರವಿ ಕುಲದ, ಮೆರೆಯುವುದು ಶಶಿ ರವಿ ಕುಲದ, ಕೊರತೆಯಾಗಲು ಬಾರದಿರೋಳು ಸಮವೆಂದು, ಕೊರತೆಯಾಗಲು ಬಾರದಿರೋಳು ಸಮವೆಂದು ಅರಿತುಕೊಳ್ಳಿರಿ ಮನದೊಳಗೆ. ನಮೋ ನಮಃ ಸ್ವಾಮಿ. ಶುಭವಾಗಲಿ, ಮೇಲೇಳು. ಧರ್ಮಾಂಗದ ಪೂಜ್ಯರೇ, ಭರತ. ನಡೆಯುತ್ತಿರುವಂತಹ ಯುದ್ಧ ಮಧ್ಯದಲ್ಲಿ ತಾವು ಪ್ರವೇಶವನ್ನು ಮಾಡಿದ್ದೀರಿ. ಹೌದು. ಸ್ವಾಮಿ, ಓ, ಸ್ವಲ್ಪ ನಾವು ಮೈ ಮರೆತರು ಹ, ಅಪಾಯ ಯಾರಿಗೂ ಆಗಬಹುದಿಲ್ಲ. ಹೌದೌದು. ಅಂತಹ ಪರಿಸ್ಥಿತಿ ಒದಗಿದೆ. ಹೌದು ಈ ತನ್ಮಧ್ಯೆ ತಾವು ಬಂದು ನಿಂತ್ರಲ್ಲ, ಹೌದು. ಅಪ್ಪಣೆ ಆಗಬೇಕು ಸ್ವಾಮಿ. ಸಂಗ್ರಾಮ ಒಂದು ಸಮವಾಗ್ಲಿ, ಸಮಾಪ್ತಿ ಆಗಲಿ, ಆಮೇಲೆ ನಿಮಗೆ ನಮಸ್ಕರಿಸ್ತೇನೆ. ಶರವ ಸಿಂಜಿನಿಯಿಂದ ತೆಗೆಯಿರಿ ನೀವೆನೆ, ಶರವ ಸಿಂಜಿನಿಯಿಂದ ತೆಗೆಯಿರಿ ನೀವೆನೆ, ಚರಣಕ್ಕೆ ನಮಿಸಿದ ಭರತ, ಧರಣಿ ಪಾತ್ರಜ ಧರ್ಮಾಂಗದನು ಸಂತೋಷದಿ, ಸುರಮುನಿಗೆರಗೆ ಬೀಳಿದನು. ಸ್ವಾಮಿ, ನೀವಿಬ್ಬರು ಈ ರೀತಿಯಾಗಿ ಹಳಚುವುದು ಹ. ನ್ಯಾಯವಲ್ಲ, ಧರ್ಮವಲ್ಲ. ನಡೆಯುತ್ತಿರುವುದು ಸಾಮಾನ್ಯ ಸಮರ ಅಲ್ಲ, ಘೋರ ಸಮರ. ಹೌದು. ಏರಿಸಿದ್ದೇವೆ ಶರವನ್ನ. ಒಬ್ಬ ಏರಿಸಿದ್ದು ಘೋರ ಕಪರ್ತಿಯನ್ನು, ಇನ್ನೊಬ್ಬ ಏರಿಸಿದ್ದು ಕಾಲ ಪ್ರಭೇದಿನಿಯನ್ನು. ಗಮನಿಸಿ ನೋಡಿ, ಘೋರ ಕಪರ್ತಿ ಹಾಗೂ ಕಾಲ ಪ್ರಭೇದಿನಿಗಳು ಪರಸ್ಪರ ಸಂಘರ್ಷಕ್ಕೆ ಮುಂದಾದವು ಅಂತಾದ್ರೆ ಈ ಲೋಕಕ್ಕೆ ಅದರಿಂದ ನಾಶ ಅಲ್ಲವೇ? ಆಗಲಿ, ಜಯಾಪಜಯ ನಿರ್ಣಯ ಆಗಿಯೇ ಹೋಗಲಿ. ಲೋಕವೇ ನಾಶವಾಗುತ್ತದೆ ಅಂತಾದ್ರೆ ಹ. ನಿಮ್ಮ ಜಯಕ್ಕಿಲ್ಲಿದೆ ಮೌಲ್ಯ. ಹಾಗೆ ಒಬ್ಬ ಹೇಳಿದಂತೆ ಹ. ಜಗತ್ಪ್ರಳಯ ಆದ್ರೆ ಹ. ನಾವೀಗ ಸತ್ತೋಗ್ತೇವಲ್ಲ, ನಾಳೆ ಒಳ್ಳೆ ಪ್ರಚಾರಕ್ಕೆ ಸಿಗ್ತೇನೆ ಅಂತ. ಇದು ಪ್ರಚಾರ ಮಾಡ್ಲಿಕ್ಕೆ ಯಾರು? ಮೊನ್ನೆ ಯಾರು ಆಡಿದ ಮಾತಾ ಇದು? ಅದಕ್ಕೆ ಮತ್ತೆ ಪ್ರಚಾರಕ್ಕೆ ಇರ್ಲಿಕ್ಕೆ ಏನುಂಟು? ಪರಸ್ಪರ ನೀವು ಹೀಗೆ ಕಾದಾಡಿದ್ರೆ, ಈ ರೀತಿಯಾಗಿ ನೀವು ಹೋರಾಟಕ್ಕೆ ಮುಂದಾದ್ರೆ ಪ್ರಕೃತಿಯೇ ನಾಶವಾಗುತ್ತದೆ ಎನ್ನುವುದು ನನ್ನ ಅಂತರ್ಯ. ಹೊರಟ ಹೊತ್ತಿನಲ್ಲಿ ಮತ್ತೆ ನಿರ್ಣಯಕ್ಕೆ ಮುಂದಾಗ್ತಿರಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಇದನ್ನು? ಇಳಿಸ್ಬೇಕು. ಈ ಶರವ ಶರವ ಸಿಂಜಿನಿಯಿಂದ ಇಳಿಸ್ಬೇಕು. ಪೂಜ್ಯರೇ, ಓ, ಈ ಶರವನ್ನು ಸಿಂಗಿನಿಗೆ ಹೆದೆಯೇರಿಸಿದ ಅಂತಾದ್ರೆ ಆದ್ರೆ ಗರ್ಭಾಧಾನ ಮಾಡಿದ ಹಾಗೆ, ಹೌದು, ಅದನ್ನ ಹಿಂದಕ್ಕೆ ತೆಗೆದ್ರೆ ಗರ್ಭಪಾತ ಮಾಡಿದ ಪಾಪ. ಭ್ರೂಣ ಹತ್ಯಾದೋಷ ಅಲ್ಲ. ಬರ್ತದೆ. ಹಾಗೆ ಪರಿಹಾರ ಏನು? ತೆಗಿಬಾರದು, ಹ, ಆದ್ರೆ ಈಗ ತೆಗಿಲೇಬೇಕು. ಹ. ಧರಣಿ ದೇವಿ ಇಂದು ಶೋಭಿಸುತ್ತಿರುವುದು ರವಿ ಹಾಗೂ ಶಶಿಕುಲದ ಮೆರೆಯುವ ಕಾರಣದಿಂದಾಗಿ. ಹಾ. ಎರಡು ಕಣ್ಣುಗಳಿದ್ದ ಹಾಗೆ. ಧರಣಿ ದೇವಿಗೆ ಎರಡು ಕಣ್ಣುಗಳೋಪಾದಿಯಲ್ಲಿ ಸೂರ್ಯವಂಶ ಚಂದ್ರವಂಶ. ಈಗ ನೀವಿಬ್ಬರು ಪರಸ್ಪರ ಕಾದಾಟ ಮುಂದುವರಿಸಿದ್ರೆ ಒಂದು ನಾಶವಾಗ್ತದೆ. ಆವಾಗ ಧರಣಿ ದೇವಿಯ ಒಂದು ಕಣ್ಣು ಹೋಗುತ್ತದೆ. ನೋಡ್ಲಿಕ್ಕೆ ಒಂದು ಕಣ್ಣು ಹೋದ್ರೆ ಒಂದು ವಿಕಲಾಂಗ ಅಂತ ಎನಿಸಲ್ಪಡುವುದಿಲ್ವೇ? ನೋಡುವುದಕ್ಕೆ ಬದುಕುವುದಕ್ಕೆ ಸಾಕಾದ್ರೂ ಅವನನ್ನು ಕಣ್ಣ ಅಂತಲೇ. ಅಲ್ಲವೇ? ಈಗ ನೀವು ಪರಸ್ಪರ ಈ ರೀತಿಯಾಗಿ ಹೋರಾಟಕ್ಕೆ ಮುಂದಾದಿರಿ ಅಂತಾದ್ರೆ ಮಾತ್ರ ಹತ್ಯಾ ದೋಷ ಬರ್ತದೆ ನಿಮಗೆ. ಈ ಭ್ರೂಣ ಹತ್ಯಾ ದೋಷ ಒಳ್ಳೆಯದ, ಮಾತ್ರ ಹತ್ಯಾ ದೋಷ ಒಳ್ಳೆಯದು ಅಲ್ಲ, ಒಳ್ಳೆಯದಲ್ಲ. ಅನಿವಾರ್ಯ ಆದ್ರೆ ಈಗ ಭ್ರೂಣ ಲೋಕ ಕಂಟಕವಾದೊಂದು ಹುಟ್ಟಿಕೊಳ್ತದೆ ಅಂತಾದ್ರೆ ಅಂತದನ್ನು ನಾಶ ಮಾಡುವುದು ಒಳ್ಳೆಯದು. ಭ್ರೂಣ ಹತ್ಯಾ ದೋಷವನ್ನು ಒಪ್ಪಿಕೊಳ್ಳಬಹುದು. ಹೌದು. ಯಾಕೆಂದ್ರೆ ತಾಯಿ ಬದುಕಿದ್ರೆ ಮತ್ತೆ ನಾಳೆ ಮತ್ತೆ ಹುಟ್ಟಬಹುದಲ್ಲ. ಸರಿ ಸರಿ. ಅದಕ್ಕಾಗಿ ತೆಗೀರಿ. ಲೋಕ ಒಳ್ಳೆಯದಾಗ ಆಗೋದಕ್ಕಾಗಿ ತೆಗೀರಿ ಈ ಬಾಣವನ್ನು. ಇದು ದೇವರ್ಷಿಗಳಾಗಿರುವಂತಹ ನಾರದರ ಅಪೇಕ್ಷೆ. ನಮೋ ನಮಃ ಸ್ವಾಮಿ. ಪರಿಹಾರ ಅದೊಂದು, ಏನು? ನಾನು ಮಾತ್ರ ಅವನಿಂದ ಕಪ್ಪ ಕಾಣಿಕೆ ಬೆಳೆದು ಹೋಗುವಲ್ಲ. ನಾನು ಬಂದದ್ದೇ ದಿಕ್ವಿದೆ. ನಾನು ಹೇಳುವುದು ಅವನ ಕ್ರಮದಲ್ಲಿ ಅಲ್ಲ. ನಾನಿಲ್ಲಿಯ ತನಕ ಯಾರಿಗೂ ಕಪ್ಪ ಕೊಟ್ಟವನಲ್ಲ. ನಾನು ಬಿಟ್ಟವನಲ್ಲ. ನಾನು ಕೊಡುವುದಿಲ್ಲ. ಇದಕ್ಕೆ ನೀವೇ ಪರಿಹಾರ. ಇದೆ, ಪರಿಹಾರ ಇದೆ. ಶಶಿಕುಲೇಂದ್ರನೇ ಭರತ ಸುಗುಣ ಸಾಂದ್ರನೇ, ಶಶಿಕುಲೇಂದ್ರನೇ ಭರತ ಸುಗುಣ ಸಾಂದ್ರನೇ, ಭರತ ಸುಗುಣ ಸಾಂದ್ರನೇ, ವಿಸರ್ಜನೆ
ಸಾಂದ್ರನೇ ಶಾಬಾಸ್. ನಿನ್ನ ಈ ಛಲ ಸರಿಯಾದ್ದೆ ಅಲ್ಲವೇ? ಒಪ್ಪಬೇಕು. ನೀನು ಪಡೆಯದೆ ಹೋಗಲೇಬೇಡ. ನೀನು ಖಂಡಿತ ಬಂದು ಕೊಡುವವರ ನಾಡು ಕೊಡ್ಬೇಡ, ಕೊಡುವುದು ಕೊಡ್ಬೇಡ, ಕಪ್ಪ ಕೊಡ್ಬೇಡ. ನೀನು ಕಪ್ಪ ಕೊಟ್ರೆ ಸುಗುಣ ಸಾಂದ್ರ ಎಂಬ ನಿನ್ನ ಈವರೆಗಿನ ಕೀರ್ತಿಗದು ಕಳಂಕ ಬರ್ತದೆ. ಒಳ್ಳೆ ಮಧ್ಯಸ್ಥಿಕೆ ನಿಮ್ಮದು. ಒಟ್ಟು ಅವನ ಹತ್ತಿರ ಮಾಡಿಕೊಳ್ರಿ. ಅವನ ಹತ್ತಿರ ಹೋಗಿ ಕಪ್ಪ ಬಿಡಬೇಡ, ಕಪ್ಪವನ್ನು ಬಿಡಬೇಡ ನೀವು ಅಂತ ಹೇಳುವುದು. ಕಪ್ಪ ಅಂತ ಹೇಳಲಿಲ್ಲ ನಾನು. ನನ್ನ ಹತ್ತಿರ ಬಂದು ಕೊಡಬೇಡ ಕೊಡಬೇಡ ಅಂತ ಹೇಳುವುದು. ಬಿಡಬೇಡ ಅಂತ ಹೇಳಿದೆ, ಕಪ್ಪ ಅಂತ ಹೇಳಲಿಲ್ಲ. ಮತ್ತೆ ಪಡಿದೆ ಹೋಗ್ಬೇಡ. ನೀನು ಅವ ಕೇಳುತ್ತಿರುವುದು ಕಪ್ಪವನ್ನು. ಪಡಿದೆ ಹೋಗ್ಬೇಡ. ನಾನು ಕೊಡಬೇಕಾಗ್ತದ? ಕೊಡ್ಬೇಡ, ಕಪ್ಪ ಕೊಡ್ಬೇಡ. ಒಳ್ಳೆ ಕಥೆ ಆಯ್ತಲ್ಲ ಇದು. ಹೌದು. ಹಾ. ಈ ಮಧ್ಯಸ್ಥಿಕೆಗೆ ಬರುವಾಗ ಅಷ್ಟು ಆಲೋಚನೆ ಮಾಡಿಯೇ ಬರಬೇಕಾಗುತ್ತದೆ. ಈಗ ಶಿಶುಕುಲೇಂದ್ರನಾದ ನೀನು ಅತ್ಯಂತ ಎತ್ತರದಲ್ಲಿ ವ್ಯವಹರಿಸಬೇಕಾದ ಅನಿವಾರ್ಯತೆ ಇದೆ. ನಾವು ಯಾವಾಗಲೂ ಆ ಮಟ್ಟದಲ್ಲಿಯೇ ವ್ಯವಹರಿಸಿ ಇಳಿಲೇ ಇಲ್ಲ ನೀನು. ಹೌದು. ಇವನಾದ್ರೂ ಹುಡುಗ, ಹಾ. ಹುಡುಗ ಎಂದು ತಾತ್ಸಾರ ಮಾಡುವ ಹಾಗಿಲ್ಲ. ಹ್ಮ್. ಶ್ರೀಮನ್ನಾರಾಯಣನ ಕರುಣಾರಸದ ಭಕ್ತ ಎನ್ನುವುದು ಸತ್ಯವಾದ ಮಾತು. ಅವನನ್ನು ಸತ್ಕರಿಸುವುದರ ಮೂಲಕವಾಗಿ ನಿನಗೆ ಆ ಶ್ರೀಮನ್ನಾರಾಯಣನ ದಯೆ ದೊರಕುತ್ತದೆ. ಇದು ಸತ್ಯವಪ್ಪ. ಹಾಗಾದ್ರೆ ಸತ್ಕರಿಸುವ ರೀತಿ ಆದರೂ ಯಾವುದು? ಯಾವುದು? ನಿನ್ನ ಸುತೆಯರ ಕೊಟ್ಟು ಮನ್ನಿಸೈವರ. ನಿನ್ನ 5 ಪುತ್ರಿಯರಿದ್ದಾರೆ. ಆ 5 ಪುತ್ರಿಯರಿಗೆ ಸಮರ್ಥನಾದ ಗಂಡ ಈತನೇ, ಇವರ ಒಪ್ಪನೆ. ಇವ ಒಬ್ಬನೇ. ಇವನಿಗೆ ಕೊಟ್ಟು ಮದುವೆ ಮಾಡಿದೆ ಅಂತಾದ್ರೆ ಅದ್ರ ಜೊತೆಗೆ ಉಡುಗೊರೆ ಬಳುವಳಿ ಎಲ್ಲ ಕೊಡ್ತೀಯ ಇಲ್ವಾ? ಅದು ಕಪ್ಪ ಬೇಕಂತ ಬೇಕಾದ್ರೆ ಅವ ಪಡೀಲಿ, ನೀನು ಕಪ್ಪ ಕೊಡ್ಬೇಡ. ನಾನು ಮಗಳನ್ನು ಕೊಟ್ರೆ ಸುಮ್ಮನೆ ಕೊಟ್ಟು ಕಳಿಸುವುದಿಲ್ಲ. ಅದ್ರ ಜೊತೆಗೆ ಏನೆಲ್ಲ ಕೊಡಬೇಕು ಅಷ್ಟು ಕೊಟ್ಟೆ ಕೊಡ್ತೇನೆ. ಕೊಟ್ಟೇ ಕೊಡ್ತಿ. ಕೊಡುವುದು ಹೇಗೆ ಕೊಡ್ಲಿ, ನಾನು ಅದನ್ನು ಕಪ್ಪ ಅಂತ ಬರ್ತದೆ. ಹಾ. ಎಷ್ಟು ಸುಲಭ ನೋಡಿದು. ನಾನು ಕಪ್ಪ ಅಂತ ಕೊಡುವುದಲ್ಲ, ಕೊಡ್ಬೇಡ. ಅವ ಕಪ್ಪ ಅಂತ ಪಡೆಯುವುದು ಅಷ್ಟೇ. ನೀನು ಕಪ್ಪ ಕೊಡ್ಲಿಲ್ಲ, ನನಗೂ ನಾವು ಕಪ್ಪ ಪಡೀಲೇ ಹೋಗ್ಲಿಲ್ಲ. ನನಗೂ ನಷ್ಟ ಇಲ್ಲ, ಅವನಿಗೂ ನಷ್ಟ ಇಲ್ಲ. ಇದು ಬೇಕಾದ್ದು. ಆದ್ದರಿಂದ ಇನ್ನು ಮುಂದೆ ವೈರ ಸಲ್ಲದು, ಸಂಬಂಧ ಏರ್ಪಡಬೇಕು. ಹಾಗೆ ಶುಭವಾಗಿ, ಶುಭವಾಗಿ, ಶುಭವಾಗಿ. ನಾರಾಯಣ, 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 ನಾರಾಯಣ.